ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಖುಷ್ಮನೆ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಎಲ್ಲರಿಗೂ ಮುಖದಲ್ಲಿ ಪಿಂಪಲ್ಸ್ ಬಂದ್ರೂ ಅದರಲ್ಲಿ ಪಿಂಪಲ್ಸಿಂದ ಉಳಿಯೋ ಮಾರ್ಕ್ಸು ಜಾಸ್ತಿ. ಏನು ಮಾಡಿದ್ರೂ ಹೋಗೋದೇ ಇಲ್ಲ. ಏನು ಕ್ರೀಮ್ ಎಲ್ಲ ಹಚ್ಚಿದ್ರೂ ಕೆಲವೊಂದು ಸರಿ ಹೋಗೋದೇ ಇಲ್ಲ. ಎಷ್ಟೆಲ್ಲ ದುಡ್ಡು ಖರ್ಚು ಮಾಡ್ತೀವಿ, ಬಟ್ ಆದರೂ ರಿಸಲ್ಟೇ ಇರಲ್ಲ. ಆಗಿದ್ದಾಗ ಕೆಲವೊಂದು ಪದಾರ್ಥಗಳನ್ನ ಉಪಯೋಗಿಸಿ ನಾವೇ ಮನೇಲಿ ಹೇಗೆ ಮಾಡ್ಕೊಳೋದು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಇಲ್ಲಿ ನಾನು ಆರೆಂಜ್ ಸಿಪ್ಪೆನ ತೊಗೊಂಡು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಾವು ಮನೇಲಿ ಬಿಸಾಕುವಂಥ ಸಿಪ್ಪೆನ ಯಾವ ರೀತಿ ಉಪಯೋಗಿಸ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಅದು ಸಿಪ್ಪೆ ಚೆನ್ನಾಗಿ ಬಿಸಿಲಿಗೆ ಒಣಗಿದ್ಮೇಲೆ ಅದನ್ನು ನಾನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಹೀಗೆ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನಾನು ಇದನ್ನು ಪೌಡ್ರ್ ಮಾಡ್ಕೊಂಡು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ನೋಡ್ಬೋದು, ಇಲ್ಲಿ ಚೆನ್ನಾಗಿ ಪೌಡ್ರ್ ಆಗಿದೆ. ನಾನು ಸ್ವಲ್ಪ ತರ್ತರಿಯಾಗಿಯೇ ಪೌಡ್ರ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಸ್ಕ್ರಬ್ಬಿಂಗ್ ಥರನೂ ಇರುತ್ತೆ ಅಂಥೇಳಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈ ಪೌಡ್ರಿಗೆ ನಾನು 2-3 ಟೇಬಲ್ ಸ್ಪೂನಷ್ಟು ಒಂದು ಬೌಲಲ್ಲಿ ಪೌಡ್ರನ್ನ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ರೋಸ್ ವಾಟ್ರನ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ನೀರು ಸಹ ಉಪಯೋಗಿಸ್ಬೋದು. ನಾನು ಆದರೆ ಇಲ್ಲಿ ರೋಸ್ ವಾಟ್ರನ್ನ ತೊಗೊಂಡಿದ್ದೀನಿ. ರೋಸ್ ವಾಟ್ರ್ ತೊಗೊಂಡು ಈ ಪೌಡ್ರಿಗೆ ಆರೆಂಜ್ ಪೌಡ್ರಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಅದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಮಾಡಿಕೊಂಡು ನೋಡಿ, ಹೀಗೆ ಚೆನ್ನಾಗಿ ಕಲಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈವನ್ ಬೇಕಂದರೆ ನೀವು ಈ ಪೌಡ್ರನ್ನ ಫಿಲ್ಟರ್ ಸಹ ಮಾಡಿಬಿಟ್ಟು ಚೆನ್ನಾಗಿ ಜರಡಿ ಹಿಡಿದ್ಬಿಟ್ಟು ಇನ್ನೂ ನೈಸಾಗಿ ಬೇಕಂದ್ರೂ ನೀವು ಮಾಡ್ಕೋಬೋದು. ಬಟ್ ನಾನಿಲ್ಲಿ ತರ್ತರಿಯಾಗಿ ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಇದರೆಲ್ಲ ಹಾಕೋಣ. ಎಲ್ಲನೂ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಈಗೇನು ಹಾಕ್ಕೊಂಡು ಇದನ್ನು ನಾವು 2-3 ಅವರು ಫ್ರಿಜ್ಜಲ್ಲಿ ಇಟ್ಟಾಗ ಇದು ಐಸ್ ಕ್ಯೂಬ್ ಏನಾಗುತ್ತೋ ಅದೇ ಥರ ಕ್ಯೂಬ್ಗಳಾಗುತ್ತೆ. ಈ ಕ್ಯೂಬ್ನ 3 ಅವರ್ ಆದಮೇಲೆ ನಾವು ತೆಗಿಯೋಣ. ಫ್ರೆಂಡ್ಸ್, ಈಗ ನೋಡಿ, ಇದು 3 ಅವರ್ ಆದಮೇಲೆ ನಾನು ತೆಗ್ದಿದ್ದೀನಿ. ಇದನ್ನು ಚೆನ್ನಾಗೆ ಕ್ಯೂಬ್ ಆಗಿದೆ. ಇದು ನೋಡಿ ಚೆನ್ನಾಗಿ ಸೆಟ್ ಆಗಿದೆ. ಸ್ವಲ್ಪ ಹೊತ್ತಾದಮೇಲೆ ಇದನ್ನು ನಾನು ರಿಮೂವ್ ಮಾಡ್ತೀನಿ. ಈ ಕ್ಯೂಬ್ನ ನಾವು ಮುಖಕ್ಕೆ ಉಜ್ಕೊಳೋದ್ರಿಂದ ಮುಖದಲ್ಲಿರೋ ಮಾರ್ಕ್ಸ್ ಕಡಿಮೆ ಆಗುತ್ತೆ, ಪಿಂಪಲ್ಸ್ ಕಡಿಮೆ ಆಗುತ್ತೆ, ಮತ್ತು ಸ್ಕಿನ್ ಟೈಟ್ನಿಂಗ್ ಬರುತ್ತೆ, ಈವನ್ ಶೈನಿ ಕೂಡ ಬರುತ್ತೆ. ಇದನ್ನು ವಾರದಲ್ಲಿ 1-2 ಸಲ ನಾವು ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಇದನ್ನು ನೈಟೇ ಮಾಡಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ನೈಟಲ್ಲಿ ನಾವು ಯಾವುದೇ ರೀತಿ ಕ್ರೀಮ್ ಹಚ್ಚಲ್ಲ, ಹೊರಗಡೆ ಹೋಗಲ್ಲ. ಆದ್ದರಿಂದ ಇದನ್ನು ನೈಟೇ ಮಾಡೋದ್ರಿಂದ ತುಂಬ ಒಳ್ಳೆಯದು. ಆದ್ದರಿಂದ ಇದನ್ನು ನಮಗೆ ಒಳ್ಳೆ ರಿಸಲ್ಟ್ ಬೇಕು ಅಂತಂದರೆ ನೈಟ್ ಹಚ್ಕೊಂಡು ಒಂದು 10 ನಿಮಿಷ ನಾವು ಸ್ಕ್ರಬ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಮಸಾಜ್ ಮಾಡ್ಕೊಳ್ಳಿ. ಹೆವಿ ಪಿಂಪಲ್ಸ್ ಇರೋರು ಲೈಟಾಗೆ ಮಸಾಜ್ ಕೊಟ್ಕೊಳ್ಳಿ. ಜಾಸ್ತಿ ರಬ್ ಮಾಡಿಕೊಂಡ್ರೆ ಮುಖ ಉರಿ ಬಂದ್ಬಿಡುತ್ತೆ. ಸೊ ಲೈಟಾಗಿ ಮಾಡ್ಕೊಳ್ಳಿ. ಮತ್ತು ಇದನ್ನು ಆದಷ್ಟು ನೈಟಲ್ಲೇ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಬರುತ್ತೆ. ನೀವು ಟ್ರೈ ಮಾಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ. ಮುಖ ಶೈನಿ ಬರುತ್ತೆ, ಗ್ಲೋ ಬರುತ್ತೆ, ಟೈಟ್ನಿಂಗ್ ಬರುತ್ತೆ, ಪಿಂಪಲ್ಸ್ ಕಡಿಮೆ ಆಗುತ್ತೆ, ಮೇಯ್ನಾಗಿ ಮುಖದಲ್ಲಿರೋ ಮಾರ್ಕ್ಸ್ ಕಡಿಮೆ ಆಗುತ್ತೆ. ತುಂಬಾ ಒಳ್ಳೆ ಇದು ಮನೇಲೇ ಮಾಡ್ಕೊಳೋ ಅಂಥದ್ದು. ಈಗ ಹೆಂಗಿದ್ರೂ ಬಿಸಿಲು ಕಾಲ, ಚೆನ್ನಾಗೇ ಅದು ಸಿಪ್ಪೆ ಎಲ್ಲ ಒಣಗೋದಕ್ಕೆ ಒಂದು ಅವಕಾಶ ಇರುತ್ತೆ.